ಕಳೆ ಒಂದು ಊರಿನಲ್ಲಿ ಶಿವಪ್ಪ ಎನ್ನುವ ಹಿರಿಯರು ತಮ್ಮ ಕೃಷಿಯನ್ನು ಮಾಡಿ ಒಳ್ಳೆಯ ಹೊಲ ಮನೆಗಳನ್ನು ಮಾಡಿ ಸುಖವಾಗಿ ಜೀವನ ಮಾಡ್ತಾ ಇದ್ದಂಥವರು. ಅವರಿಗೆ ಇಬ್ಬರು ಮಕ್ಕಳು ಶಾಲೆಗೆ ಕಳಿಸ್ತಾ ಇದ್ದಾರೆ. ಅವರು ಕೂಡ ಇವರ ಹಾಗೆ ಮನೆ ಕೆಲಸ ಮಾಡ್ತಾ ತಂದೆಯ ಸಂಸ್ಕಾರವನ್ನು ಬೆಳೆಸಿಕೊಂಡು ಒಳ್ಳೆಯ ರೀತಿಯಲ್ಲೇ ಜೀವನ ಮಾಡ್ತಾಯಿದ್ದರು. ಆ ಶಿವಪ್ಪನವರು ದಿನಾಲು ಸಾಮಾನ್ಯವಾಗಿ ಹಣವನ್ನು ತರುವಂತಹ ಸಂದರ್ಭದಲ್ಲಿ ಯಾರಾದರೂ ಕೇಳಿದರೆ ಅವರು ತಮ್ಮ ಬ್ಯಾಂಕ್ ಅಕೌಂಟಿಗೆ ಈಗಿನ ಒಂದು ಪದ್ಧತಿ ಬೇಕಾದಷ್ಟು ಸರಳವಾದಂತಹ ಕಾರ್ಯಕ್ರಮ ಇದೆ. ಅಕೌಂಟ್ ಪೇ ಮಾಡತಕ್ಕಂಥದ್ದು ಅಥವಾ ATMನಲ್ಲಿ ತೆಗೆದು ಮತ್ತು ಬೇರೆ ಅಕೌಂಟಿಗೆ ಈ ಯಾಂತ್ರಿಕ ಯುಗದ ದಾರಿಯಲ್ಲಿ ಅಂದರೆ ಬೇರೆ ಬೇರೆ ವಿಧಾನದಲ್ಲಿ ಬೇರೆಯವರಿಗೆ ಕಳಿಸಬಹುದು. ಈಗ ಅವರ ಅಕೌಂಟಿಗೆ ಜಮಾ ಮಾಡ್ಬೋದು. ಆದರೆ ಈ ಹಿರಿಯರು ಶಿವಪ್ಪನವರು ತನ್ನ ಮಕ್ಕಳು ಯಾವಾಗ ತನ್ನೊಂದಿಗೆ ಬಂದಿದ್ದಾರೋ ಆ ಸಂದರ್ಭದಲ್ಲಿ ಬ್ಯಾಂಕಿಗೆ ಬಂದು ಅಲ್ಲಿ ಹಣವನ್ನು ತೆಗೆದುಕೊಂಡು ಲೆಕ್ಕ ಮಾಡುತ್ತಾ ಅದನ್ನು ತೆಗೆದುಕೊಂಡು ಹೋಗ್ತಿದ್ದರು. ಹಾಗಿದ್ದಾಗ ಒಮ್ಮೆ ಅದನ್ನು ಅವಲೋಕಿಸಿದಂತಹ ಬ್ಯಾಂಕಿನ ಮ್ಯಾನೇಜರು ಶಿವಪ್ಪನವರಿಗೆ ಒಮ್ಮೆ ಕೇಳ್ತಾರೆ, ಅಲ್ಲ ಶಿವಪ್ಪನವರೇ, ನೀವು ಒಬ್ಬರೇ ಬಂದಾಗ ನೀವು ನೇರವಾಗಿ ಹಣವನ್ನು ಎಣಿಸದೆ ನಮ್ಮ ಕಂಪ್ಯೂಟರ್ ಮೂಲಕ ಅದನ್ನು ಕಳಿಸ್ತೀರಿ, ಅಕೌಂಟ್ ಪೇ ಮಾಡ್ತೀರಿ. ಆದರೆ ನಿಮ್ಮ ಮಕ್ಕಳು ಬಂದಾಗ ಮಾತ್ರ ಹಣವನ್ನು ತೆಗೆದು ಲೆಕ್ಕ ಮಾಡಿ ನೀವು ಬೇರೆಯವರಿಗೆ ಕೊಡತಕ್ಕಂಥದ್ದನ್ನು ಕೊಡ್ತೀರಿ ಅಥವಾ ಕಳಿಸಿಕೊಡ್ತೀರಿ, ಯಾಕೆ ಎಂಬುದಾಗಿ ಕೇಳ್ತಾರೆ. ನೋಡಿ, ಆಗ ಹಿರಿಯರೇ ಹೇಳ್ತಾರೆ, ನೋಡಿ ಇವತ್ತು ಯಾಂತ್ರಿಕವಾಗಿ ಜಗತ್ತು ಭಾಳಷ್ಟು ಮುಂದೆ ಹೋಗಿದೆ ಮ್ಯಾನೇಜರೇ. ಮಕ್ಕಳಿಗೆ ಮನೆಯಲ್ಲಿ ಬೇಕಾದಷ್ಟು ಸೌಲಭ್ಯ ಇದೆ. ಅವರಿಗೆ ಬೇಕು ಬೇಡಗಳನ್ನು ನಿಮಿಷಾರ್ಧದಲ್ಲಿ ನಾವು ಪೂರೈಸಿಕೊಡ್ತೇವೆ. ಹಾಗಾಗಿ ಅವರಿಗೆ ನಮ್ಮ ಹೊಲಮನೆಗಳ ಕಷ್ಟ, ಕೃಷಿಯ ಕಷ್ಟ ಏನೂ ತಿಳಿದಿರುವುದಿಲ್ಲ. ಆದರೂ ನಮ್ಮ ಮಕ್ಕಳಿಗೆ ನಾನು ಸ್ವಲ್ಪ ಹೊಲಗಳಿಗೆ ತೆಗೆದುಕೊಂಡು ಹೋಗಿ ಕಷ್ಟದ ಬಗ್ಗೆ ಅರಿವನ್ನು ಮೂಡಿಸಿದ್ದೇನೆ. ಆದರೂ ಸಹಿತ ನೇರವಾಗಿ ನಾವು ಈ ಹಣವನ್ನು ಹೀಗೆ ಎಣಿಸಿ ಇದು ಮಾಡಿ ಕೊಡುವುದರಿಂದ ಅವರು ಸ್ವಲ್ಪ ಅದನ್ನು ನೋಡ್ತಾರೆ. ಹಣದ ಬಗ್ಗೆ ಅವರಿಗೆ ವಿಚಾರ ಬರ್ತದೆ, ಇರ್ತದೆ. ಇಲ್ಲವಾದರೆ ಅದು ಕೂಡ ಅವರಿಗೆ ತಿಳುವಳಿಕೆ ಇಲ್ಲದೇ ಹೋಗ್ತದೆ. ಹೀಗೆ ಒಂದು ತಿಳುವಳಿಕೆಯ ದೃಷ್ಟಿಯಿಂದ ತಾನು ಈ ರೀತಿ ಮಕ್ಕಳು ಬಂದಾಗ ಕಾರ್ಯಕ್ರಮವನ್ನು ಈ ರೀತಿ ಮಾಡ್ತೇನೆ ಎಂಬುದಾಗಿ ಹೇಳಿದಾಗ ಮ್ಯಾನೇಜರಿಗೆ ಅದು ಹೌದು ಅಂತ ಅನ್ನಿಸ್ತು. ಇದು ಒಂದು ಚಿಕ್ಕ ಕತೆ. ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದ್ದು ಅಂತಂದರೆ, ಇವತ್ತಿನ ದಿನದಲ್ಲಿ ನಮ್ಮ ಹಿರಿಯರು ಬೇಕಾದಷ್ಟನ್ನು ದುಡಿದು ಕಷ್ಟಪಟ್ಟು ಬೆವರ ಸುರಿಸಿ ಮಾಡಿಟ್ಟಿದ್ದಾರೆ. ಮಕ್ಕಳು ಒಳ್ಳೆಯದಾಗಬೇಕು, ಒಳ್ಳೆಯ ಹೆಸರು ಮಾಡಬೇಕು, ಸುಖವಾಗಿ ಬದುಕಬೇಕು ಅಂಥೇಳಿ. ಆದರೆ ನಾವು ಕೇವಲ ಸುಖವನ್ನು ಅನುಭವಿಸ್ತಾ ಇರ್ತೇವೆ, ಬೇರೆ ಅನುಭವವನ್ನು ಪಡೆಯುವುದಕ್ಕೆ ಹೋಗುವುದಿಲ್ಲ, ಓದುವುದಿಲ್ಲ, ಒಳ್ಳೆಯ ವಿಚಾರಗಳನ್ನು ತಿಳಿದುಕೊಳ್ಳುವುದಿಲ್ಲ. ಕೃಷಿಯನ್ನು ಹೇಗೆ ಮಾಡುವುದು ಅಥವಾ ನಾವೊಂದು ಯಾವುದೋ ಒಂದು ತಂದೆ ಉದ್ಯೋಗದಲ್ಲೋ ಬೇರೆ ಒಂದು ಕ್ಷೇತ್ರದಲ್ಲೋ ಇದ್ದರೆ ಅದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವುದಿಲ್ಲ. ಕೆಲವರಂತೂ ದಿನವಿಡೀ ಮೊಬೈಲ್ನಲ್ಲೇ ಏನೇನೋ ಅಸಂಬದ್ಧವಾದಂತಹ ಸರಿ ಜೀವನಕ್ಕೆ ಬೇಡವಾದಂತಹ ವಿಚಾರವನ್ನೇ ನೋಡ್ತಾ ಇರ್ತಾರೆ. ಇದು ಕೂಡ ನಾವು ತಿಳಿದುಕೊಳ್ಳಬೇಕು. ಆ ಹಿರಿಯರು ಹೇಳಿದ ಹಾಗೆ ಮಕ್ಕಳು ನಮ್ಮ ಶಾಲೆ ದಿನದ ಚರ್ಯೆಯಲ್ಲಿ ಇಂತಹ ವಿಷಯಗಳನ್ನು ತಿಳಿದುಕೊಂಡು ಜೀವನವನ್ನು ಸುಸಂಸ್ಕೃತ ಜೀವನವನ್ನಾಗಿ ಮಾಡಿಕೊಳ್ಬೇಕು, ಉತ್ತಮ ಜೀವನವನ್ನಾಗಿ ಮಾಡಿಕೊಳ್ಬೇಕು ಅಂತ ಹೇಳ್ತಾ ವಿ ಎನ್ ಭಾಗವತ್